ವಿದ್ಯಾರ್ಥಿಗಳೇ, ಇಂದು ನಾವು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ನೋಡೋಣ. ಈ ತರಗತಿಯಲ್ಲಿ ಇದರಲ್ಲಿ ನೀವು ಹಿಂದಿನ ತರಗತಿ ಅಂದರೆ 8ನೇ ತರಗತಿ ಓದಬೇಕಾದ್ರೆ ಹ್ಯಾಂಡ್ಬಾಲ್ ಆಟದ ಬೆಳವಣಿಗೆ ಮತ್ತು ಅಂಕಣ, ಅಳತೆ, ಆಟದಲ್ಲಿ ಬಳಸುವ ಉಪಕರಣಗಳು, ಹ್ಯಾಂಡ್ಬಾಲ್ ಆಟದ ನಿಯಮಗಳು ಇಷ್ಟು ನೋಡಿರ್ತೀರಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ಆದರೂ ನಿಮಗೆ ಅದು ನೆನಪಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತೀನಿ. ಈ ಹ್ಯಾಂಡ್ಬಾಲು 7 ಜನರಿರುವ ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಅಂದ್ರೆ ಒಂದೊಂದು ಕ್ರೀಡೆಗೆ ಒಂದೊಂದೇ ನಿಯಮ ಪ್ರಕಾರ ಇಷ್ಟೇ ಆಟಗಾರರು ಕೊಟ್ಟಿರುತ್ತೆ. ಅದೇ ರೀತಿಯಾಗಿ ಈ ಹ್ಯಾಂಡ್ಬಾಲಿಗೆ 7 ಜನ ಆಟಗಾರರಿರ್ತಾರೆ. ಇದು ವೇಗದಿಂದ ಚಲನೆಗಳನ್ನು ಒಳಗೊಂಡ ಕುತೂಹಲಕಾರಿ ಆಟವಾಗಿದ್ದು ಮೂಲಭೂತ ಚಟುವಟಿಕೆಗಳಾದ ಓಡುವುದು, ಜಿಗಿಯುವುದು, ಇಳಿಯುವುದು ಮತ್ತು ಎಸೆಯುವುದು ಒಳಗೊಂಡಿರುತ್ತದೆ. ಈ ಆಟವು ಬಾಸ್ಕೆಟ್ಬಾಲ್, ಫುಟ್ಬಾಲ್, ಹಾಕಿ, ವಾಟರ್ ಪೋಲೋ ಕ್ರೀಡೆಗಳ ಮೂಲಕ ಮೂಲಭೂತ ಅಂಶಗಳನ್ನು ಒಳಗೊಂಡಿದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಸ್ಥಾನ ಗಳಿಸಿರುವ ಈ ಕ್ರೀಡೆಯು ವಿಶ್ವದ ಪ್ರಖ್ಯಾತ ಕ್ರೀಡೆಗಳಲ್ಲಿ ಒಂದಾಗಿದೆ. ಅಂದ್ರೆ ವಿಶ್ವದ ಪ್ರಖ್ಯಾತ ಕ್ರೀಡೆಗಳು ಅಂದ್ರೆ ಬೇರೆ ದೇಶ, ಬೇರೆ ಕಂಟ್ರಿಗಳಲ್ಲೂ ಸಹ ಈ ಹ್ಯಾಂಡ್ಬಾಲ್ ಅನ್ನೋ ಕ್ರೀಡೆಯನ್ನ ಬಹಳಷ್ಟು ಇಷ್ಟಪಟ್ಟು ಆಟ ಆಡ್ತಾರೆ. ಜನಪ್ರಿಯತೆಯನ್ನು ಸಹ ಹೊಂದಿದೆ. ಇದು ಯಾವಾಗ ಬಂತು ಅನ್ನೋದನ್ನ ನೋಡೋಣ. ಇತಿಹಾಸ ತಜ್ಞರ ಪ್ರಕಾರ ಹ್ಯಾಂಡ್ಬಾಲ್ ಕ್ರೀಡೆಯು ಮನುಕುಲದ ಅತ್ಯಂತ ಪ್ರಾಚೀನ ಕ್ರೀಡೆಯಾಗಿದೆ. ಅಂದ್ರೆ ಮನುಕುಲ ಅಂದ್ರೆ ನಮ್ಮ ಮಾನವ ಜನಾಂಗ ಯಾವಾಗಿಂದ ಶುರುವಾಯಿತೋ ಬಹಳಷ್ಟು ಹಿಂದಿನ ವರ್ಷಗಳು ಅಂದ್ರೆ 100, 200, 300 ವರ್ಷಗಳ ಪ್ರಾಚೀನ ಕ್ರೀಡೆಯಾಗಿದೆ. ಅವರು ಕೂಡ ಈ ಆಟವನ್ನು ಆಡ್ತಾ ಇದ್ದ ಜನರು. ಪ್ರಾಚೀನ ಗ್ರೀಕರು, ರೋಮನರು ಹ್ಯಾಂಡ್ಬಾಲ್ ಕ್ರೀಡೆಗೆ ಹೋಲುವ ಕೆಲವು ಆಟಗಳನ್ನ ಆಡುತ್ತಿದ್ದರು ಎನ್ನುವ ನಂಬಿಕೆಯೂ ಇದೆ. ಅಂದರೆ ಇತಿಹಾಸ ತಜ್ಞರು ಅವಾಗ ರೋಮನರು, ಗ್ರೀಕರು ಅವರ ಆ ಆಳ್ವಿಕೆಯ ಸಮಯದಲ್ಲಿ ಈ ಆಟವನ್ನ ಇನ್ನೊಂದು ರೀತಿಯಿಂದ ಆಡ್ತಾ ಇದ್ರು ಅಂತ ಹೇಳಿ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಇನ್ನ ಈ ಹ್ಯಾಂಡ್ಬಾಲ್ ಎಷ್ಟಿರುತ್ತೆ ಏನು ಅನ್ನೋದನ್ನ ನೋಡೋಣ. ಈ ಪುರುಷರ ಮತ್ತು 16 ವರ್ಷ ಮೇಲ್ಪಟ್ಟ ತರುಣರು ಅಂದ್ರೆ 16 ವರ್ಷ ಮೇಲ್ಪಟ್ಟ ತರುಣರು ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಈಗ? 15 ವರ್ಷ ಅಂದ್ರೆ 16 ವರ್ಷ ಮೇಲ್ಪಟ್ಟು ಅಂದ್ರೆ 10th ಬರಲ್ಲ. PU ಅಂತದ ಮಕ್ಕಳಿಂದ ಮೇಲ್ಪಟ್ಟು ಅಂತ ಅರ್ಥ. ಅವರಿಗೆ ಅಳತೆ ಸುತ್ತಳತೆ 50ರಿಂದ 60 ಸೆಂಟಿಮೀಟರ್ಗಳು. ಇದರ ತೂಕ 425ರಿಂದ 475 ಗ್ರಾಂಗಳಿರುತ್ತೆ. ಇದೆ ನೀವು ಹ್ಯಾಂಡ್ಬಾಲ್ ಅಂತ ಅಂದ್ರೆ ಇದನ್ನ ನಾವು ಹ್ಯಾಂಡ್ಬಾಲ್ ಅಂತ ಕರಿತೀವಿ. ಹ್ಯಾಂಡ್ಬಾಲ್ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಇದು ಕೈಯಲ್ಲಿ ಹಿಡಿಯುವುದು. ಅಂದ್ರೆ ನೋಡ್ರಿ, ನಮ್ಮ ಕೈಯಲ್ಲಿ ಆರಾಮಾಗಿ ವಾಲಿಬಾಲ್ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಒಂದೇ ಕೈಯಲ್ಲಿ ದೊಡ್ಡದಿರುತ್ತೆ. ಥ್ರೋಬಾಲ್ ಅಷ್ಟೇ ಅಲ್ವಾ? ನೀವು ಬೆರಳುಗಳ ಸಹಾಯದಿಂದ ಹ್ಯಾಂಡ್ಬಾಲ್ ಅನ್ನ ಆರಾಮಾಗಿ ಹಿಡಿಯಬಹುದು. ಇದರ ಸುತ್ತಳತೆ 58ರಿಂದ 60 ಸೆಂಟಿಮೀಟರ್ಗಳು ಬರುತ್ತೆ. ಹ್ಯಾಂಡ್ಬಾಲ್ನ ಸುತ್ತಳತೆ. ತೂಕ 425ರಿಂದ 475 ಗ್ರಾಂಗಳು ತೂಗುತ್ತೆ ಬಾಲ್ ತೂಕ. ಇನ್ನ ಮಹಿಳೆಯರು, 14 ವರ್ಷ ಮೇಲ್ಪಟ್ಟ ತರುಣಿಯರು ಹಾಗೂ 12ರಿಂದ 14 ವರ್ಷದ ಹುಡುಗರು ಅಂದ್ರೆ 14ರಿಂದ ಮೇಲ್ಪಟ್ಟ ತರುಣಿಯರು ಹಾಗೂ 12ರಿಂದ 14 ವರ್ಷ ಒಳಗಿನ ಹುಡುಗರು ಅವರಿಗೆ 54ರಿಂದ 56 ಸೆಂಟಿಮೀಟರ್ ಅಂದ್ರೆ ಬಾಲಿನ ಗಾತ್ರ ಸ್ವಲ್ಪ ಸಣ್ಣದಾಗುತ್ತದೆ ನಿಮ್ಮ ವಯಸ್ಸಿನ ಮಕ್ಕಳಿಗೆ. ಇನ್ನ ತೂಕನೂ ಸಹ ಕಮ್ಮಿ ಇರುತ್ತೆ. 325 ಗ್ರಾಮಿಂದ 375 ಗ್ರಾಮ್ಗಳು ತೂಗುತ್ತೆ. ಇನ್ನ ಅದೇ ರೀತಿಯಾಗಿ 8ರಿಂದ 14 ವರ್ಷದ ಹುಡುಗಿಯರು ಹಾಗೂ 8ರಿಂದ 12 ವರ್ಷದ ಹುಡುಗರಿಗೆ 50ರಿಂದ 52 ಸೆಂಟಿಮೀಟರ್ ಸುತ್ತಳತೆ ಇರುತ್ತೆ. ಅದೇ ರೀತಿಯಾಗಿ ತೂಕನೂ ಸಹ ಕಮ್ಮಿ ಆಗುತ್ತೆ. 290ರಿಂದ 330 ಗ್ರಾಮ್ಗಳು ಇರುತ್ತೆ. ಈ ಹ್ಯಾಂಡ್ಬಾಲ್ ಆಟವನ್ನ 40 ಮೀಟರ್ ಉದ್ದ, 20 ಮೀಟರ್ ಅಗಲವಿರುವ ಆಯತಾಕಾರದ ಅಂಕಣದಲ್ಲಿ ಆಡಲಾಗುತ್ತದೆ. ಅಂದ್ರೆ 40 ಮೀಟರ್ ಉದ್ದ, 20 ಮೀಟರ್ ಅಗಲ ಇರುತ್ತೆ ಅಂಕಣ. ಆಯತಾಕಾರದ ಅಂಕಣದಲ್ಲಿ ಈ ಹ್ಯಾಂಡ್ಬಾಲ್ ಆಟವನ್ನ ಆಡ್ತಾರೆ. ಇದರ ನಿಯಮಗಳನ್ನ ನೋಡೋದಾದ್ರೆ
ಹ್ಯಾಂಡ್ಬಾಲ್ ಆಟವನ್ನು 6 ಅಂಕಣ ಆಟಗಾರರು ಹಾಗೂ ಒಬ್ಬ ಗೋಲು ರಕ್ಷಕ, ಅಂದ್ರೆ ಒಟ್ಟು 7 ಜನ ಆಟಗಾರರು ಇರ್ತಾರೆ. ಅದರಲ್ಲಿ ಗೋಲು ರಕ್ಷಕ ಅಂದ್ರೆ ಯಾರು ಗೋಲನ್ನು ಮಾಡಕ್ ಬರ್ತಾರೆ ಅದನ್ನ ತಡೆಯೋಕೆ, ಗೋಲ್ ಆಗಲಿ ತಡೆಯೋಕೆ ಅವನು ಬರ್ತಾನೆ. ಅವನು ಬಿಟ್ಟು ಅಂಕಣದಲ್ಲಿ 6 ಜನ ಆಟಗಾರರು ಇರ್ತಾರೆ. ಇದರ ಆಟದ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ರಕ್ಷಿಸುವ ಗೋಲಿನ ಒಳಗೆ ಚೆಂಡನ್ನು ತೂರುವುದು ಮತ್ತು ತಮ್ಮ ಗೋಲುಗಳನ್ನು ಎದುರಾಳಿಗಳ ಆಕ್ರಮಣದಿಂದ ರಕ್ಷಿಸುವುದಾಗಿದೆ. ಅಂದ್ರೆ ಇದರ ಉದ್ದೇಶ ಎದುರಾಳಿ ತಂಡಕ್ಕೆ ಹೋಗಿ ಅವರಿಗೆ ಗೋಲ್ ಮಾಡುವುದು, ಬಾಲನ್ನ ಗೋಲ್ ಪೋಸ್ಟ್ ಒಳಗೆ ಹಾಕುವುದು. ಇನ್ನೊಂದು ತಂಡದ ಉದ್ದೇಶ ಈ ಗೋಲನ್ನು ಹಾಕಲು ಬರುವ ಸಂದರ್ಭದಲ್ಲಿ ಗೋಲ್ ಆಗದಂತೆ ತಡೆಯುವುದು. ಇದರ ಉದ್ದೇಶ ಅಷ್ಟೇ ಆಟದ್ದು. ಇನ್ನ ನಿಯಮಬದ್ಧ ಪಂದ್ಯದ ಅವಧಿಯು 30 ನಿಮಿಷ ಆಟ, 10 ನಿಮಿಷ ವಿರಾಮ, ಮತ್ತೆ 30 ನಿಮಿಷ ಆಟ ಆಗಿರುತ್ತದೆ. 12 ರಿಂದ 16 ವರ್ಷ ವಯೋಮಿತಿಯವರೆಗೆ ಕಾಲಾವಕಾಶವು 25 ನಿಮಿಷ ಪ್ಲಸ್ 10 ನಿಮಿಷ ಮತ್ತು 25 ನಿಮಿಷ ಆಟದ ಸಮಯ ಇರುತ್ತದೆ. ಇನ್ನ ನಿಯಮಿತ ಕಾಲಾವಧಿಯ ಪ್ರತಿಯರ್ಧದಲ್ಲಿ 1 ನಿಮಿಷದ ವಿರಾಮಕ್ಕೆ ಪ್ರತಿ ತಂಡಕ್ಕೂ ಒಂದು ಅವಕಾಶ ಇರುತ್ತದೆ. ಅಂದ್ರೆ ಏನು ನಾವು ಆಟದ ಮಧ್ಯದಲ್ಲಿ ನಮಗೆ ವಿರಾಮ ಬೇಕು ಅಂತಂದ್ರೆ ಟೈಮ್ ಔಟ್ ತಗೋಬಹುದು. ಟೈಮ್ ಔಟ್ ತಗೊಂಡ್ರೆ 1 ನಿಮಿಷ ವಿರಾಮ ಸಿಗುತ್ತೆ, ಮತ್ತೆ ಆಟ ಪ್ರಾರಂಭ ಆಗುತ್ತೆ. ಥ್ರೋ ಆಫ್ ಮುಖಾಂತರ ಪಂದ್ಯಾಟವು ಪ್ರಾರಂಭವಾಗುತ್ತದೆ. ಅಂದ್ರೆ ಒಂದೊಂದೇ ಆಟಗಳು ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದ್ರೆ ಕ್ರಿಕೆಟ್ ನಲ್ಲಿ ಬೌಲಿಂಗ್ ಮಾಡೋದ್ರ ಮೂಲಕ ಪ್ಲೇ ಅಂತ ಕರೀತಾರೆ ಅಂಪೈರ್, ಅವಾಗ ಬೌಲಿಂಗ್ ಮಾಡೋದ್ರ ಮುಖಾಂತರ ಆಟ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಹಾಕಿಯಲ್ಲೂ ಅಷ್ಟೇ, ಹಾಕಿ ಬಾಲನ್ನ ಪುಷ್ ಮಾಡೋದ್ರ ಮೂಲಕ ಆಟವನ್ನ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಥ್ರೋಬಾಲ್ ಅಲ್ಲಿ ಥ್ರೋ ಆಫ್ ಅನ್ನುವ ಮುಖಾಂತರ ಪ್ರಾರಂಭಗೊಳ್ಳುತ್ತದೆ. ಥ್ರೋ ಆಫ್ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಬಾಲನ್ನ ಕೊಡುವುದರ ಮೂಲಕ ಆಟವು ಪ್ರಾರಂಭವಾಗುತ್ತೆ. ಇನ್ನ ಯಾವುದೇ ತಂಡ ಎದುರಾಳಿಗಳಿಗೆ ಗೋಲಿನೊಳಗೆ ಚೆಂಡನ್ನು ಯಶಸ್ವಿಯಾಗಿ ತೂರಿದಲ್ಲಿ ತಂಡ 1 ಅಂಕವನ್ನ ಸಂಪಾದಿಸುತ್ತದೆ. ಅಂದ್ರೆ ಎದುರಾಳಿ ತಂಡಕ್ಕೆ ಹೋಗಿ ಆ ಗೋಲ್ ಪೋಸ್ಟ್ ಒಳಗೆ ಹಾಕಿದ್ರು ಅಂದ್ರೆ ಇವರಿಗೆ 1 ಅಂಕ ಸಿಗುತ್ತೆ. ಪಾಯಿಂಟ್ಸ್: ಗೋಲಿನಿಂದ 6 ಮೀಟರ್ ದೂರದಲ್ಲಿರುವ ವೃತ್ತಾಕಾರದಂತೆ ಕಾಣುವ ಗೆರೆಯಿಂದ ಕೂಡಿದ ಕ್ಷೇತ್ರಕ್ಕೆ ಗೋಲು ಕ್ಷೇತ್ರ ಎಂದು ಕರೆಯುತ್ತೇವೆ. ಅಂದ್ರೆ ಗೋಲ್ ಪೋಸ್ಟ್ ಮುಂದೆ ವೃತ್ತಾಕಾರದ ಒಂದು ಮಾರ್ಕ್ ಇರುತ್ತೆ, ಗೆರೆ, ಅದನ್ನ ನಾವು ಗೋಲ್ ಪೋಸ್ಟ್ ಏರಿಯಾ ಅಂತ ಹೇಳಿ ಕರಿತೀವಿ. ಅದರೊಳಗೆ ಬರಂಗಿಲ್ಲ, ಅದು ಹೊರಗಡೆ ಆಟಗಾರರು ಗೋಲನ್ನ ಮಾಡಬೇಕಾಗುತ್ತೆ ಗೋಲ್ ಪೋಸ್ಟ್ ಒಳಗೆ. ಇನ್ನ ಈ ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳು ಏನೇನು ಅನ್ನೋದನ್ನ ನೋಡೋಣ. ಹ್ಯಾಂಡ್ಬಾಲ್ ಆಟವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಟವಾಗಿದೆ. ಅಂದ್ರೆ ಹೆಚ್ಚು ಇಷ್ಟಪಟ್ಟು ಆಡುವಂತ ಗೇಮ್ ಆಗಿದೆ. ಕ್ರಿಕೆಟ್ ಹೆಂಗ್ ಬೆಳೀತಿದೆಯೋ ಅದೇ ರೀತಿ ಹ್ಯಾಂಡ್ಬಾಲ್ ಸಹ ಆಟ ಆಡ್ತಿದ್ದಾರೆ. ಈ ಆಟದಲ್ಲಿ ಆಟಗಾರರು ಯಶಸ್ಸು ಗಳಿಸಲು ಆಟದಲ್ಲಿ ಅಳವಡಿಸಿಕೊಳ್ಳಬೇಕಾದ ತಂತ್ರಗಳನ್ನ ತಿಳಿಯಬೇಕಾಗಿದೆ. ಈ ಆಟವು ನಮ್ಮ ರಾಜ್ಯವು ಸಾಧನೆಗಳನ್ನು ಮಾಡಿದೆ. ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳು ಯಾವ ತಂತ್ರಗಳು ಅಂತ ಹೇಳಿ ನೋಡೋಣ. ರಕ್ಷಣಾತ್ಮಕ ತಂತ್ರಗಳು ಮತ್ತು ಆಕ್ರಮಣಕಾರಿ ತಂತ್ರಗಳು. ಅಂದ್ರೆ ರಕ್ಷಣಾತ್ಮಕ ಅಂದ್ರೆ ಡಿಫೆನ್ಸಿವ್ ಅಂತ ಕರಿತೀವಿ, ಆಕ್ರಮಣಕಾರಿ ಅಂದ್ರೆ ಅಫೆನ್ಸಿವ್ ಅಂತ ಕರಿತೀವಿ. ಡಿಫೆನ್ಸಿವ್ ಅಫೆನ್ಸಿವ್ ಇರೋ ವ್ಯತ್ಯಾಸ ಅಂದ್ರೆ ರಕ್ಷಣಾತ್ಮಕ ಆಟಗಾರರು ಅಂದ್ರೆ ಎದುರಾಳಿ ತಂಡದ ಆಟಗಾರರು ಬಾಲ್ ಹಿಡ್ಕೊಂಡು ಬರ್ತಾರೆ ನಮ್ಮ ಇದಕ್ಕೆ ಅಂಕಣಕ್ಕೆ ಬಂದು ಗೋಲ್ ಮಾಡೋದೇ ಉದ್ದೇಶ ಆಗಿರುತ್ತೆ. ಅವಾಗ ನೀವು ರಕ್ಷಣೆ ಮಾಡ್ಕೋಬಹುದು, ಅಂದ್ರೆ ಗೋಲ್ ಆಗದಂತೆ ತಡೆಯಬೇಕು. ಬಾಲು ಅವ್ರು ಪಾಸ್ ಕೊಡ್ತಾರೆ, ಆ ಬಾಲನ್ನ ನೀವು ಕಸ್ಕೊಂಡು ಮೀನ್ಸ್ ಬಲವಂತವಾಗಿ ಕಸ್ಕೊಳ್ಳೋದಲ್ಲ, ಅವ್ರು ಬಾಲ್ ಪಾಸ್ ಮಾಡೋದಕ್ಕಾರ ಸಿಕ್ಕಾಗ ನೀವು ಬಾಲನ್ನ ಎತ್ಕೊಂಡು ಮತ್ತೆ ನಿಮ್ಮ ಆಟಗಾರರ ಜೊತೆ ಆ ಎದುರಾಳಿ ತಂಡಕ್ಕೆ ನುಗ್ಗುವುದು, ನೀವು ಗೋಲ್ ಮಾಡ್ತೀವಿ. ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಅಂತ ಕರೀತೀವಿ. ರಕ್ಷಣಾತ್ಮಕ ತಂತ್ರಗಳನ್ನು ನೋಡೋಣ. ಇದರಲ್ಲಿ 3 ವಿಧ ಇದೆ. ಅಂದ್ರೆ ಆಟದ ಸಂದರ್ಭದಲ್ಲಿ ಎದುರಾಳಿಗಳನ್ನು ರಕ್ಷಿಸುವ ಹಲವು ವಿಧಾನಗಳನ್ನು ಸೃಷ್ಟಿಸಬಹುದಾಗಿದೆ. ಅಂದ್ರೆ ಎಲ್ಲಾ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರನನ್ನ ತಡೆಗಟ್ಟುವುದು. ಎಲ್ಲಾ ಆಟಗಾರರು ಸೇರಿ ಯಾವ ಚೆಂಡನ್ನು ಹಿಡ್ಕೊಂಡು ಬಂದಿರ್ತಾನೆ ನಮ್ಮ ಅಂಕಣದೊಳಗೆ ಅವನನ್ನ ದಾಳಿಗಾರನನ್ನ ತಡೆಗಟ್ಟುವುದು. ಅಂದ್ರೆ ಮುಂದಕ್ಕೆ ನಮ್ಮ ಅಂಕಣದ ಗೋಲ್ ಪೋಸ್ಟ್ ಹತ್ರಕ್ಕೆ ಹೋಗಕ್ಕೆ ಬಿಡಬಾರದು, ಅಲ್ಲೇ ತಡೆಗಟ್ಟುವ ಒಂದು ಯೋಜನೆಯನ್ನ ಮಾಡ್ಕೋಬೇಕು.
ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವ ಮಾತ್ರ ದಾಳಿಗಾರರನ್ನ ತಡೆಗಟ್ಟಲು ಪ್ರಯತ್ನಿಸಬೇಕು. ಅಂದ್ರೆ ಕೆಲವು ರಕ್ಷಣಾ ಆಟಗಾರರು ಅಂದ್ರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವವರು ಮಾತ್ರ ದಾಳಿಗಾರರನ್ನ ತಡೆಗಟ್ಟಲು ಪ್ರಯತ್ನಿಸಬೇಕು. ಅಂದ್ರೆ ಅವನ ಆ ಬಾಲ ಇಟ್ಕೊಂಡಿರುವಂತ ಸಮೀಪದಲ್ಲಿ ಯಾವ ನಮ್ಮ ಆಟಗಾರರು ಇರ್ತಾರೆ, ಎದುರಾಳಿ ಆಟಗಾರರು, ಅವರು ಅವನನ್ನ ತಡೆಯುವ ಪ್ರಯತ್ನವನ್ನ ಮಾಡಬೇಕು. ಅಂದ್ರೆ ಎಲ್ಲ ಆಟಗಾರರು ಒಂದೇ ತೆಗಿರಲ್ಲ. ಕೆಲವರು ಮದುವೆ ಅಂಕಣದಲ್ಲಿ ಇರ್ತಾರೆ, ಕೆಲವರು ಗೋಲ್ ಪೋಸ್ಟ್ ಇರ್ತಾರೆ, ಕೆಲವರು ಆ ಬಾಲನ್ನ ಎದುರಾಳಿ ಆಟಗಾರರು ಇಟ್ಕೊಂಡು ಪಾಸ್ ಮಾಡ್ಕೊಂತ ಬರ್ತಿರ್ತಾರಲ್ಲ, ಅಲ್ಲೂ ಸಹ ಇರ್ತಾರೆ. ಆ ಸಮೀಪದಲ್ಲಿರುವ ಆಟಗಾರರು ಆದಷ್ಟು ಪ್ರಯತ್ನವನ್ನ ಪಡಬೇಕು. ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಳದಿಂದ ಎದುರಾಳಿಗಳನ್ನ ತಡೆಗಟ್ಟುವುದು. ಅಂದ್ರೆ ತಮ್ಮ ವಲಯ ಅಂದ್ರೆ ನಾನು ಇಲ್ಲಿ ನಿಂತಿದ್ದೀನಪ್ಪ, ನನ್ನ ದಾಟ್ಕೊಂಡು ಎದುರಾಳಿ ಅಂಕಣದ ಒಳಗಡೆ ಪ್ರವೇಶ ಮಾಡಲು ಬಿಡಬಾರದು. ಆ ರೀತಿ ಪ್ರಯತ್ನವನ್ನ ಮಾಡಬೇಕು. ಇನ್ನ ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಏನೇನು ಗುಣಗಳು ಇರಬೇಕು ಹ್ಯಾಂಡ್ಬಾಲ್ ಆಟಗಾರರಲ್ಲಿ? ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಗುಣಗಳಿರಬೇಕು ಅಲ್ವಾ? ವಿದ್ಯಾರ್ಥಿಗಳಿಗೆ ಇಂಥದೇ ಗುಣಗಳಿರಬೇಕು ಅಂತೇಳಿ ನಾವು ಬಯಸ್ತೀವಿ. ಅದೇ ರೀತಿಯಾಗಿ ಆಟಗಾರರು ಕೂಡ ಇಂಥದೇ ಗುಣಲಕ್ಷಣಗಳು ಇರಬೇಕು ಅಂತೇಳಿ ಬಯಸ್ತೀವಿ. ಯಾಕಂದ್ರೆ ಆ ರೀತಿ ಗುಣಲಕ್ಷಣ ಇದ್ದಾಗ ಮಾತ್ರ ಅಲ್ಲಿ ಆಟ ಹೆಚ್ಚು ಉಪಯುಕ್ತವಾಗಿ ನಡೆಯುತ್ತೆ. ಹ್ಯಾಂಡ್ಬಾಲ್ ಆಟಗಾರನು ಆಕ್ರಮಣ ಮತ್ತು ರಕ್ಷಣೆಗಾಗಿ ಅಂಕಣದ ಉದ್ದಕ್ಕೂ ಓಡಾಡಬೇಕಾಗಿರುವುದು ಸಹಿಷ್ಣುತೆಯ ಅವಶ್ಯಕ. ಅಂದ್ರೆ ಪ್ರತಿಯೊಬ್ಬ ಹ್ಯಾಂಡ್ಬಾಲ್ ಆಟಗಾರನು ಕೂಡ ಆಕ್ರಮಣ ಮತ್ತು ರಕ್ಷಣೆಗಾಗಿ ಎರಡನ್ನೂ ಮಾಡುವುದಕ್ಕೆ ಅವನು ಅಂಕಣದ ಉದ್ದಕ್ಕೂ ಕೂಡ ಓಡಲೇಬೇಕಾಗಿರುವುದರಿಂದ ಅವನಿಗೆ ಕಷ್ಟ ಸಹಿಷ್ಣುತಾ ಗುಣ ಇರಲೇಬೇಕು. ಕಷ್ಟ ಸಹಿಷ್ಣುತೆ ಅಂದ್ರೆ ನಮ್ಗೆ ಹೆಚ್ಚು ಆಯಾಸ ಆದ್ರೂ ಕೂಡ ಓಡಬೇಕಾದ್ರೆ ಆಯಾಸವನ್ನ ತಡ್ಕೊಂಡು ಮುನ್ನುಗ್ಗಲು. ನನಗೆ ಆಯಾಸ ಐತೆ ಅಂತ ಅಲ್ಲೇ ನಿಂತ್ಕೊಳ್ಳಂಗಿಲ್ಲ, ಆದ್ರೂ ಕೂಡ ಅಲ್ಲಿ ಮುನ್ನುಗ್ಗಿ ಆಟವನ್ನ ಆಡುವುದು. ಎದುರಾಳಿಯ ಚಲನವಲನವನ್ನು ಅನುಗುಣವಾಗಿ ತಮ್ಮ ಚಲನೆಯನ್ನ ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. ಅಂದ್ರೆ ಎದುರಾಳಿ ಜೋರ ಬರ್ತಾನೋ, ಮೆಲ್ಲಗೆ ಬರ್ತಾನೋ, ನಿಧಾನ ಬರ್ತಾನೋ, ಅದನ್ನ ಚಲನವಲನಗಳನ್ನ ಗಮನದಲ್ಲಿ ಇಟ್ಟುಕೊಂಡು ತ್ವರಿತಗತಿಯಲ್ಲಿ ನಿನ್ನ ಚಲನವಲನವನ್ನು ಕೂಡ ಅದಕ್ಕೆ ಅನುಗುಣವಾಗಿ ಬದಲಿಸಬೇಕಾದ್ರಿಂದ ನಿಮ್ಮ ದೇಹದ ಚಪಲತೆ ಅವಶ್ಯಕ. ಒಂದು ಕಷ್ಟ ಸಹಿಷ್ಣುತೆ, ಇನ್ನೊಂದು ಚಪಲತೆ ಗುಣ ಇರಬೇಕು. ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದರಿಂದ ಮತ್ತು ಗೋಲು ಗಳಿಸಬೇಕಾಗಿರುವುದರಿಂದ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ. ಅಂದ್ರೆ ಚೆಂಡನ್ನ ನಮ್ಮ ನಿಯಂತ್ರಣಕ್ಕೆ ತಗೋಬೇಕು. ಆ ಚೆಂಡನ್ನ ಅಂತಂದ್ರೆ ಅಲ್ಲಿ ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳ ಅವಶ್ಯಕ. ಆಟವನ್ನ ಅಷ್ಟೇ ಇದರಲ್ಲಿ ವೀಕ್ಷಣೆ ಮಾಡ್ತಿರ್ಬೇಕು. ಬಾಲು ಯಾವ ಕಡೆ ಹೋಗುತ್ತಿರೋದನ್ನು ನೋಡ್ತಿರ್ಬೇಕು. ಹಾಗೂ ಕಣ್ಣು ನೋಡಿದ್ದು ಕೈ ರೆಸ್ಪಾನ್ಸು ಅದೇ ರೀತಿ ಇರಬೇಕು. ಬಾಲ್ ಬಂತು ಅಂದ ತಕ್ಷಣ ಹಿಡಿಯುವಂತ ಒಂದು ಇದು ಚಾಕಚಕ್ಯತೆ ಇರಬೇಕು. ಅದಕ್ಕೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ತೀರಾ ಅವಶ್ಯಕವಾಗಿ ಬೇಕು. ಇನ್ನ ಯಶಸ್ವಿಯಾಗಿ ಚೆಂಡನ್ನ ಪಾಸ್ ಮಾಡಲು ಮತ್ತು ಗೋಲ್ ಗಳಿಸಲು ನಿಖರತೆ ಅವಶ್ಯಕ. ಅಂದ್ರೆ ಯಶಸ್ವಿಯಾಗಿ ಚೆಂಡನ್ನ ಪಾಸ್ ಮಾಡಲು ಮತ್ತು ಗೋಲ್ ಗಳಿಸಲು. ಪಾಸ್ ಮಾಡಲು ಅಂದ್ರೆ ನಿಮ್ಮ ಸಹ ಆಟಗಾರರಿಗೆ, ಎದುರಾಳಿ ತಂಡದ ಆಟಗಾರರು ಕೂಡ ನಿಮ್ಮ ಎದುರಾದ್ರೆ ಅಲ್ಲಲ್ಲಿ ಬರ್ತಿರ್ತಾರೆ, ಅವ್ರನ್ನ ಬಾಲ್ ಅವರು ಇಸ್ರಾಕ್ ನೋಡ್ತಿರ್ತಾರೆ ಕೈಯಿಂದ. ಅವೆಲ್ಲವನ್ನು ತಪ್ಪಿಸಿ ನಿಮ್ಮ ಸಹ ಆಟಗಾರರಿಗೆ ಬಾಲನ್ನು ಪಾಸ್ ಮಾಡಲು ಮತ್ತು ಗೋಲ್ ಅನ್ನು ಗಳಿಸಲು ನಿಖರತೆ ಅವಶ್ಯಕ. ನಿಖರತೆ ಮೀನ್ಸ್ ನಾನು ಹಾಕುವ ಗುರಿ ಸ್ಪಷ್ಟವಾಗಿರಬೇಕು, ಸರಿಯಾಗಿರಬೇಕು. ನಾನು ಒಬ್ಬನಿಗೆ ಬಾಲ್ ಪಾಸ್ ಮಾಡ್ತೀನಿ ಅಂದ್ರೆ ಅವನಿಗೆ ಹೋಗಿ ಸೇರೋದಿರಬೇಕು. ಅಥವಾ ನಾವು ಗೋಲ್ ಪೋಸ್ಟ್ ಒಳಗೆ ಬಾಲನ್ನು ಹಾಕ್ತೇನೆ ಅಂದಾಗ ನಿಖರವಾಗಿ ಗೋಲ್ ಪೋಸ್ಟ್ ಒಳಗೆ ಹೋಗಂಗೆ ಹಾಕ್ಬೇಕು. ಅದಕ್ಕೋಸ್ಕರ ನಿಖರತೆ ಅವಶ್ಯಕ. ಇನ್ನ ಚೆಂಡನ್ನು ಎದುರಾಳಿಗಳಿಂದ ಕಸಿಯಲು ಹಾಗೂ ಗೋಲು ಗಳಿಸಲು ವೇಗ ಅವಶ್ಯಕ. ಅಂದ್ರೆ ಎದುರಾಳಿಗಳಿಂದ ಬಾಲನ್ನ ನೀವು ನಿಮ್ಮ ವಶಕ್ಕೆ ಪಡೆಯಬೇಕು. ಅದೇ ರೀತಿ ಗೋಲನ್ನು ಗಳಿಸೋದಕ್ಕೆ ನಿಮ್ಮಲ್ಲಿ ವೇಗ ಅನ್ನೋದು ಇರಬೇಕು. ಅತಿ ಹೆಚ್ಚು ವೇಗವಾಗಿ ಓಡುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಅದನ್ನ ನೀವು ಮೈಗೂಡಿಸಿಕೊಂಡಿರಬೇಕು ಆಟಗಾರರು. ಚೆಂಡನ್ನು ಸ್ವೀಕರಿಸಲು ಹಾಗೂ ಎದುರಾಳಿಗಳಿಂದ ತಪ್ಪಿಸಿ ಗೋಲು ಗಳಿಸಲು ಮೈಮಣಿತ ಅಗತ್ಯ. ಅಂದ್ರೆ ಚೆಂಡನ್ನು ಸ್ವೀಕರಿಸಲು ಮತ್ತು ಎದುರಾಳಿಗಳಿಂದ ಗೋಲು ಗಳಿಸಲು ತಪ್ಪಿಸಿ ಗೋಲು ಗಳಿಸಲು ಮೈಮಣಿತ. ಮೈಮಣಿತ ಮೀನ್ಸ್ ನೀವು ಬಗ್ಗುವುದು, ಕೂರುವುದು, ಹಾರುವುದು ಎಲ್ಲವೂ ಕೂಡ ಅದಕ್ಕೆ ಮೈಮಣಿತ ಅಂತ ಕೇಳ್ತೀವಿ.
ಯಾವ ಕಡೆ ಬಾಲ್ ಬರುತ್ತೋ ಆ ಕಡೆ ಹೋಗೋದು ಅಥವಾ ಬೆಂಡ್ ಆಗೋದು, ಮುಂದೆ ಬಂದ್ರೆ ಹಿಂದೆ ಬಂದ್ರೆ ಅದಕ್ಕೆ ನಾವು ಮೈಮಣಿತ ಅವಶ್ಯಕವಾಗಿ ಇರಬೇಕಾಗುತ್ತೆ. ಚೆಂಡನ್ನು ವೇಗದಿಂದ ಎಸೆದು ಗೋಲು ಗಳಿಸಲು ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವ ಅವಶ್ಯಕತೆ ಇರುತ್ತದೆ. ಅಂದ್ರೆ ಚೆಂಡನ್ನ ವೇಗವಾಗಿ ಎಸೆದು ಗೋಲು ಗಳಿಸಬೇಕು. ಅದಕ್ಕೆ ನಿಮ್ಮ ಭುಜದಲ್ಲಿ ಹೆಚ್ಚಿನ ಸ್ಫೋಟಕ ಶಕ್ತಿ ಇರಬೇಕಾಗುತ್ತೆ. ನಿಮ್ಮ ತೋಳುಗಳಲ್ಲಿ ಅಂದ್ರೆ ಕೈಗಳನ್ನ ಭುಜವನ್ನ ನಾವು ಯಾವಾಗಲೂ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ಹೆಚ್ಚಿನ ಶಕ್ತಿ ಇಲ್ಲಿ ಬೇಯಬೇಕು. ಬಾಲನ್ನ ಹೆಚ್ಚಾಗಿ ಜೋರಾಗಿ ಪಾಸ್ ಮಾಡೋದಕ್ಕೆ ಅಥವಾ ಗೋಲನ್ನ ಗಳಿಸೋದಕ್ಕೆ ಹೆಚ್ಚಿನ ಶಕ್ತಿ ಕೈಯಲ್ಲಿ ಇರಬೇಕಾಗುತ್ತೆ. ಇಷ್ಟು ನಮ್ಮ ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕವಾಗಿರಬೇಕಾದಂತಹ ಗುಣಗಳು. ಇನ್ನ ಈ ಪ್ರಶಸ್ತಿಗಳು ಸಾಧನೆಗಳನ್ನ ನೋಡೋಣ. ಯಾರ್ಯಾರು ಏನು ತಗೊಂಡಿದ್ದಾರೆ ಅಂತ. ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸದಾನಂದ ಸ್ಯಾಮ್ಯುಯಲ್, ಶ್ರೀ ರವಿಕುಮಾರ್, ಶ್ರೀಮತಿ ಕೌಸಲ್ಯ ಕುಮಾರಿ, ಶ್ರೀ ಪ್ರೇಮನಾಥ್ ಇವರು ಕೂಡ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಂದ್ರೆ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ. ಇನ್ನು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಅಂದ್ರೆ ಏಕಲವ್ಯ ಮೀನ್ಸ್ ಅರ್ಜುನ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಹೀಗೆ ಹಲವಾರು ರೀತಿಯ ಪ್ರಶಸ್ತಿಗಳು ಇರ್ತವೆ. ಗೊತ್ತಾಯ್ತಾ? ಅದರಲ್ಲಿ ಏಕಲವ್ಯ ಪ್ರಶಸ್ತಿಯನ್ನ ಪಡೆದಂತಹ ಮಹಾತ್ಮರು ಯಾರು ಅಂತಂದ್ರೆ ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ಶ್ರೀಮತಿ ಕೌಸಲ್ಯ ಕುಮಾರಿ, ಶ್ರೀ ಪ್ರೇಮನಾಥ್ ಇವರು 4 ಜನ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು. ಇನ್ನು ಅದೇ ರೀತಿಯಾಗಿ ಏಷ್ಯನ್ ಹ್ಯಾಂಡ್ಬಾಲ್ ನಲ್ಲಿ ರಾಷ್ಟ್ರವನ್ನ ಪ್ರತಿನಿಧಿಸಿದವರು ಅಂದ್ರೆ ಏಷ್ಯನ್ ಹ್ಯಾಂಡ್ಬಾಲ್ ಒಂದು ಕ್ರೀಡಾಕೂಟದಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿ ಆಟವನ್ನು ಪ್ರದರ್ಶನ ಮಾಡುವವರು ಯಾರು ಅಂದ್ರೆ ಶ್ರೀ ರಾಜಾರೆಡ್ಡಿ, ಅರುಣ್ ಕುಮಾರ್, ಸೋಮಶೇಖರ್, ಸುರೇಶ್, ಅರುಣಾಚಲಂ, ಬಾಲಸುಬ್ರಹ್ಮಣ್ಯಂ, ಶ್ರೀ ಶ್ರೀನಿವಾಸ ರಾವ್ ಇವರು ಹ್ಯಾಂಡ್ಬಾಲ್ ಅನ್ನ ನಮ್ಮ ದೇಶದ ಪರವಾಗಿ ಪ್ರತಿನಿಧಿಸಿ ಆಟವನ್ನ ಆಡಿದ್ರು. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಆಟ ಆಡಿದವರು ಯಾರು ಅಂದ್ರೆ ಶ್ರೀ ಎಸ್ ಅಮಲ್ ರಾಜ್, ಶ್ರೀಮತಿ ಡಿ ಹೇಮಲತಾ, ಇನ್ನು ಹಲವಾರು ಆಟಗಾರರು ಕೂಡ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೂ ಕೂಡ ಭಾಗವಹಿಸಿದ್ರು. ಅಲ್ಲಿ ಪ್ರಶಸ್ತಿ ತರಲು ಹೆಚ್ಚಿನ ಶ್ರಮವನ್ನ ಹಾಕಿದ್ರು ಅಂತೇಳಿ ಹೇಳಬೇಕಾಗುತ್ತೆ. ನಮ್ಮ ರಾಜ್ಯದ ಪುರುಷರು ಮತ್ತು ಮಹಿಳೆಯರು ಹಾಗೂ ಹಿರಿಯ ಹಲವು ಆಟಗಾರರು ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ನಡೆಸುವ ಭಾರತದ ಕ್ಯಾಂಪ್ಗಳಲ್ಲೂ ಸಹ ಭಾಗವಹಿಸಿದ್ದಾರೆ. ಇನ್ನ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ 1981ರಲ್ಲಿ ನಡೆದ ಏಷ್ಯನ್ ಕ್ರೀಡೆಗಳಲ್ಲಿ ಕರ್ನಾಟಕದ ಶ್ರೀ ಎನ್.ಕೆ. ಪ್ರಸಾದ್ ಅಂತಾರಾಷ್ಟ್ರೀಯ ರೆಫ್ರಿಯಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಅಂದ್ರೆ ಕರ್ನಾಟಕದವರು ಅಂತಾರಾಷ್ಟ್ರೀಯ ರೆಫ್ರಿ ಅಂದ್ರೆ ಆಕರ್ಷಿತ ಮಾಡಲು ಕೂಡ ಇವರು ಆಯ್ಕೆಯಾಗಿದ್ರು. ಇನ್ನ 1975-76ರಲ್ಲಿ ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪನೆಯಾಗಿದೆ. ಅಂದ್ರೆ 75-76 ಇಸ್ವಿಯಲ್ಲಿ ಈ ಹ್ಯಾಂಡ್ಬಾಲ್ ನ ಅಸೋಸಿಯೇಷನ್ ಸಂಘ ಸ್ಥಾಪನೆ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ 1974ರಲ್ಲಿ ನಡೆದ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯ ಸಮಯದಲ್ಲಿ ಅಂದಿನ ಭಾರತದ ಹ್ಯಾಂಡ್ಬಾಲ್ ಫೆಡರೇಷನ್ ಕಾರ್ಯದರ್ಶಿಗಳಾದ ಇಬ್ರಾಹಿಂ ಖಾನ್ ರವರು ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪಿಸುವಂತೆ ಕೋರಿದ್ದರು. ಶ್ರೀ ರಾಮಮೂರ್ತಿ, ಶ್ರೀ ಬಿ.ಎಸ್. ನಾಗರಾಜ್, ಶ್ರೀ ಎಂ.ಕೆ. ನಾಗೇಂದ್ರ ಇವರ ಪ್ರಯತ್ನದ ಫಲವಾಗಿ ಕರ್ನಾಟಕದಲ್ಲೂ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಉದಯವಾಗಿದೆ. ಅಂದರೆ ಇದು ಸಹ ಈ ಕ್ರೀಡೆಗೆ ಸಂಬಂಧಪಟ್ಟಂತಹ ಸಂಸ್ಥೆ ಇದೆ ಕರ್ನಾಟಕದಲ್ಲೂ. ಇನ್ನ ಈ ನಿಯಮಗಳು ಬಹಳಷ್ಟು ಬರ್ತವೆ ಹ್ಯಾಂಡ್ಬಾಲ್ ನಲ್ಲಿ. ಹ್ಯಾಂಡ್ಬಾಲ್ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಹೇಳಿದೆ? 7 ಜನ. ಒಬ್ಬ ಗೋಲು ರಕ್ಷಕ ಮತ್ತೆ 6 ಜನ ಆಟಗಾರರು ಸೇರಿ 7 ಜನ ಇರ್ತಾರೆ. ಇನ್ನ ಯಾವ ರೀತಿ ಹ್ಯಾಂಡ್ಬಾಲ್ ಅನ್ನ ಆಡಬೇಕು, ಆಟ ಆಡೋದನ್ನ ನಾವು ಆ ಅಂಕಣದೊಳಗೆ ನಿಯಮಗಳನ್ನು ಪಾಲಿಸಬೇಕು. ಆಕ್ರಮಣದ ಸಂದರ್ಭದಲ್ಲಿ ಚೆಂಡನ್ನ ಚಲಿಸುವುದಕ್ಕಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸಲಾಗುವುದು. ಅಂದ್ರೆ ಆಟ ಒಬ್ಬರಿಂದ ಇನ್ನೊಬ್ಬರಿಗೆ ಪಾಸ್ ಕೊಡುವುದರ ಮೂಲಕ ಈ ಆಟವನ್ನ ಪ್ರಾರಂಭ ಮಾಡುತ್ತಾರೆ. ಚೆಂಡನ್ನು ಪಡೆದು ಡ್ರಿಬಲ್ ಮಾಡುವ ಮುನ್ನ ಡ್ರಿಬಲ್ ಮಾಡಿ ಚೆಂಡು ಹಿಡಿದ ನಂತರ 3 ಹೆಜ್ಜೆಗಳನ್ನ ಮಾತ್ರ ಇಡಬಹುದಾಗಿದೆ. ಅಂದ್ರೆ ನಿಮ್ಮ ಕೈಯಲ್ಲಿ ಚೆಂಡಿದೆ, ಚೆಂಡು ಹಿಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಅವಕಾಶ ಅಂದ್ರೆ 3 ಹೆಜ್ಜೆ ಮಾತ್ರ. ಚೆಂಡು ಹಿಡಿದ ತಕ್ಷಣ 1, 2, 3 ಹೆಜ್ಜೆ. 3 ಹೆಜ್ಜೆ ಹಿಡಿದ ಮೇಲೆ ನೀವು ಇನ್ನೊಬ್ಬರಿಗೆ ಕಂಪಲ್ಸರಿ ಪಾಸ್ ಮಾಡಲೇಬೇಕು. 4ನೇ ಹೆಜ್ಜೆ ಇಟ್ಟರೆ ಅಲ್ಲಿ ಮತ್ತೆ ಫೋಲ್ ಆಗುತ್ತೆ. ಆ ಬಾಲನ್ನ ಆ ಸ್ಥಳದಲ್ಲಿ
ಈ ಎದುರಾಳಿ ತಂಡದ ಆಟಗಾರರಿಗೆ ಕೈ ಕೊಡ್ತಾರ, ನೀ ಸ್ಟಾರ್ಟ್ ಮಾಡೋ ಪಾಠನ ಮಾಡ್ತಾ ಇದೆ. ನಿಮ್ಮ ಕೈಯಲ್ಲಿ ಚೆಂಡು ಬಂದ ತಕ್ಷಣ 1 2 3 ಹೆಜ್ಜೆಗಳು ಏರಿಸಿದ ತಕ್ಷಣ ಬೇರೆ ಕೈಯಾಗೆ ಪಾಸನ್ನ ಮಾಡಲೇಬೇಕು. ಚೆಂಡನ್ನ ಹಿಡಿದಿಟ್ಟುಕೊಳ್ಳುವುದಾದರೆ ಕೇವಲ 3 ಸೆಕೆಂಡ್ಗಳ ಕಾಲ ಮಾತ್ರ ಅವಕಾಶ ಇರುತ್ತದೆ. ಅಂದ್ರೆ ಈ ಚೆಂಡು ನಿಮ್ಮ ಕೈ ಬಂತು 1 2 3 ಸೆಕೆಂಡ್ ಮಾತ್ರ ಇಟ್ಕೋಬೇಕು. ಚೆಂಡ ಪಟ್ಟದಂಗೆ ನಿಮ್ಮ ಯಾವುದೇ ಆಟಗಾರರಿಗೆ ಪಾಸ್ ಮಾಡಬೇಕು. 3 ಸೆಕೆಂಡ್ಗಿಂತ ಹೆಚ್ಚಿನ ಕಾಲಾವಕಾಶ ನಿಮ್ಮ ಚೆಂಡ ಕೈಯಲ್ಲಿ ಇತ್ತು ಅಂತಂದ್ರೆ ಅಲ್ಲಿಗೆ ಮತ್ತೆ ನಿಂದು ಗೋಲ್ ಆಗುತ್ತೆ. ಇನ್ನು ಸಹ ಆಟಗಾರ ಪಕ್ಕ ಆಟಗಾರರಿಗೆ ಬೇರೆ ಆಟಗಾರರಿಗೆ ಎದುರಾಳಿ ತಂಡದ ಆಟಗಾರರಿಗೆ ಪಾಲ್ ಕೊಡ್ತಾರೆ, ನೀನು ಥ್ರೋ ಮಾಡ್ಕೊಂಡು ಹೋಗು. ಆಕ್ರಮಣಕಾರಿ ಆಟಗಾರರು ರಕ್ಷಣಾ ಗೋಡೆಯ ಮೇಲಿಂದ, ಸುತ್ತಲಿಂದ ಅಥವಾ ಮಧ್ಯದಿಂದ ಅಂಕಗಳನ್ನು ಪ್ರಯತ್ನಿಸಬೇಕಾಗುತ್ತದೆ. ಪ್ರತಿಯೊಂದು ಗೋಲಿನ ನಂತರ ಗೋಲ್ ಹೊಡೆಸಿಕೊಂಡಿರುವ ತಂಡದವರಿಂದ ಆಟ ಮರಳಿ ಪ್ರಾರಂಭವಾಗುತ್ತದೆ. ಅಂದ್ರೆ ಈಗ ಈ ಕಡೆ ಇರೋ ಟೀಮು ಗೋಲನ್ನ ಮಾಡ್ಕೊ ಆ ಕಡೆಗೆ ಹೋಗಿ ಅಂದಾಗ ನಂತರ ಆಟ ಆ ತಂಡದಿಂದ ಪ್ರಾರಂಭವಾಗುತ್ತೆ. ಅವರು ಮತ್ತೆ ಗೋಲ್ ಗಳಿಸಲು ಈ ಇನ್ನೊಂದು ಎದುರಾಳಿ ತಂಡಕ್ಕೆ ಒಳಗಡೆ ಪ್ರವೇಶ ಮಾಡ್ತಾರೆ. ಆ ತಂಡದ ಆಟಗಾರರು ಮಧ್ಯ ರೇಖೆಯಿಂದ ನಿರ್ಣಾಯಕರ ಆಜ್ಞೆಯ ನಂತರ ಆಟವನ್ನ ಪುನಃ ಪ್ರಾರಂಭಿಸುತ್ತಾರೆ. ಅಂದ್ರೆ ಎರಡೂ ತಂಡದ ಮಧ್ಯ ಗೆರೆ ಇರುತ್ತಲ್ಲ ಅಂಕಣದ ಅಲ್ಲಿ ನಿಂತ್ಕೊಂಡು ಮತ್ತೆ ಆಟವನ್ನ ಪ್ರಾರಂಭ ಆಡೋದು. ಈ ಸಂದರ್ಭದಲ್ಲಿ ಆಟವನ್ನು ಪ್ರಾರಂಭಿಸುವ ತಂಡದ ಎಲ್ಲಾ ಸದಸ್ಯರು ಕೂಡ ಮಧ್ಯ ರೇಖೆಯ ಹಿಂದೆ ಅಥವಾ ತಮ್ಮ ರಕ್ಷಣಾ ಹಂತದಲ್ಲಿ ಇರಬೇಕಾಗುತ್ತೆ. ಆಟ ಪ್ರಾರಂಭ ಮಾಡಬೇಕಾದ್ರೆ ಅರ್ಧ ಗೆರೆಯನ್ನ ದಾಟಬಾರದು, ಅದರ ಹಿಂದಕ್ಕೆ ಅಥವಾ ಮಧ್ಯ ರೇಖೆ ಹತ್ರ ಅಲ್ಲೇ ಇರಬೇಕು. ಇನ್ನ ರಕ್ಷಣಾ ತಂಡದ ಗೋಲು ರಕ್ಷಕನನ್ನ ಹೊರತುಪಡಿಸಿ ಉಳಿದ ಆಟಗಾರರು ಗೋಲು ಕ್ಷೇತ್ರದ ಒಳಗೆ ಪ್ರವೇಶಿಸುವಂತಿಲ್ಲ. ಅಂದ್ರೆ ರಕ್ಷಣಾ ಆಟಗಾರರು ಗೋಲು ಕ್ಷೇತ್ರ ಅಂತ ಹೇಳಿದೀನಿ, ಡಿ ವೃತ್ತ ಅಂತ ಬರುತ್ತೆ, ಗೊತ್ತಾಯ್ತಾ? ಆ ಗೋಲು ಏನ್ ಮಾಡಬೇಕು, ಅದು ಆ ಸರ್ಕಲ್ ಅಲ್ಲಿ ಹೊರಗಡೆ ಇರಬೇಕು ಹೊರತು ಅದನ್ನ ದಾಟಿ ಒಳಗೆ ಬಂದು ಗೋಲ್ ಮಾಡುವಾಗಿಲ್ಲ. ಅಲ್ಲಿ ಯಾರಿರ್ತಾರೆ, ಗೋಲು ರಕ್ಷಕ ಮಾತ್ರ ಅಲ್ಲಿ ಅವನಿಗೆ ಇರೋ ಅವಕಾಶ ಇರುತ್ತೆ ಹೊರತು ಬೇರೆ ಆಟಗಾರರಿಗೆ ಇರೋದಿಲ್ಲ. ಅದೇ ರೀತಿ ರಕ್ಷಣಾ ಆಟಗಾರನೇನಾದರೂ ಆಕ್ರಮಣ ಆಟಗಾರರಿಗೆ ಅಂಕ ಗಳಿಸಲು ಅಡ್ಡಿಪಡಿಸಿದಲ್ಲಿ ಆಕ್ರಮಣ ತಂಡದವರಿಗೆ ಅಂಕ ಗಳಿಸಲು ನೇರ ಅವಕಾಶಗಳನ್ನ ಪೆನಾಲ್ಟಿ ಮೂಲಕ ಕಲ್ಪಿಸಲಾಗುವುದು. ಅಂದ್ರೆ ಬಲವಂತವಾಗಿ ಅಡ್ಡಿಪಡಿಸೋದು, ಅಡ್ಡಾಡೋದು, ದಬ್ಬುದು, ಆ ರೀತಿ ಮಾಡಿದ್ರೆ ಗೋಲ್ ಗಳಿಸಬೇಕಾದ್ರೆ ಹೋಗಿ ಅವಾಗ ಅಲ್ಲಿ ಅವರಿಗೆ ಪೆನಾಲ್ಟಿ ಅಂತ ಕೊಡ್ತಾರೆ. ನೀವು ಬಲವಂತವಾಗಿ ಅವ್ರನ್ನ ದಬ್ಬಿದಿರಿ, ಇದು ಮಾಡಿದ್ರಿ ಅಂತೇಳಿ ನೇರವಾಗಿ ಗೋಲ್ ಗಳಿಸುವ ಅವಕಾಶವನ್ನ ಅವನ ಕೈಯಲ್ಲಿ ಬಾಲ್ ಕೊಟ್ಟು ಗೋಲ್ ಪೋಸ್ಟ್ ಹತ್ರದಲ್ಲಿ ದೂರದಲ್ಲಿ ಆ ಸರ್ಕಲ್ ಹೊರಗೆ ನಿಂತು ಅವನಿಗೆ ಯಾರು ಅಡ್ಡಿಪಡಿಸಂಗಿಲ್ಲ, ಅವನು ಥ್ರೋ ಮಾಡಬಹುದು ಗೋಲ್ ಪೋಸ್ಟ್ಗೆ. ಅಂದ್ರೆ ಅಲ್ಲಿ ಗೋಲು ರಕ್ಷಕ ಇರ್ತಾರೆ, ಅವನನ್ನು ತಪ್ಪಿಸಿ ನೀವು ಗೋಲ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕೇವಲ ಒಬ್ಬ ಆಕ್ರಮಣ ಆಟಗಾರ ತಂಡದ 7 ಮೀಟರ್ ಗೆರೆ ಹಿಂದೆ ರಕ್ಷಣಾ ತಂಡದ ಗೋಲ್ ರಕ್ಷಕ ಇರುತ್ತದೆ. ಅಂದ್ರೆ 7 ಮೀಟರ್ ದೂರದಲ್ಲಿ ಗೋಲ್ ರಕ್ಷಕ ಆ ಗೋಲ್ ಪೋಸ್ಟ್ ಅನ್ನ ಕಾಯ್ತಿರ್ತಾನೆ, ಯಾರು ಗೋಲ್ಗೆ ಮಾಡಿರೋ ಅಂತ ಹಿಡಿಯೋದಕ್ಕೆ. ಇತರ ಸಂದರ್ಭದಲ್ಲಿ ಯಾವುದೇ ತರಹದ ಆಟಗಾರ ಹೊರಟು ಪ್ರದರ್ಶನ ತೋರ್ಪಡಿಸಿದಲ್ಲಿ ಎದುರಾಳಿ ಚೆಂಡನ್ನು ಮುಕ್ತ ಅವಕಾಶವನ್ನ ಫ್ರೀ ಥ್ರೋ ನೀಡಲಾಗುತ್ತದೆ. ಅಂದ್ರೆ ನಿಯಮ ಬಾಹಿರವಾಗಿ ಅಡ್ಡಿಪಡಿಸಿದ್ರೆ ಬೇರೆ ಆಟಗಾರರಿಗೆ ತೊಂದರೆ ಮಾಡಿ ಇದು ಆಟ ಆಡಕ್ಕೆ ನಿಂತಂದ್ರೆ ಅವಾಗ ನೇರವಾಗಿ ಫ್ರೀ ಥ್ರೋ ಹಾಕಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದೇ ರೀತಿ ಮತ್ತು ಹೊರಟುತನದ ತೀವ್ರತೆ ಹೆಚ್ಚಿಸಿದಲ್ಲಿ ಎದುರಾಳಿ ಆಟಗಾರರಿಗೆ ಶಿಕ್ಷೆ ಅನುಕ್ರಮವಾಗಿ ಹೆಚ್ಚಿಸಲಾಗುವುದು. ಅದರಲ್ಲಿ ಹಳದಿ ಕಾರ್ಡು 2 ನಿಮಿಷದ ಅಮಾನತು. ಹಳದಿ ಕಾರ್ಡ್ ತೋರಿಸಿರೋದ್ರೆ ಪ್ರಥಮವಾಗಿ 2 ನಿಮಿಷ ಆಟ ಬಿಟ್ಟಲ್ಲಿ ಹೊರಗೆ ನಿಂತ್ಕೋಬೇಕು ಆಟಗಾರ. 2 ನಿಮಿಷ ಅವಕಾಶ ಹೋಗ್ತಾವನು ಇರುವಂತ 7 ಜನರಲ್ಲಿ 6 ಜನರಲ್ಲಿ ಆಟ ಆಡಬೇಕಾಗುತ್ತೆ. ಅಥವಾ ಕೆಂಪು ಕಾರ್ಡ್ ಅನ್ನು ನೀಡಿ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಹೀಗೆ ವಿವಿಧ ಸಂದರ್ಭದ ಶಿಕ್ಷೆ ವಿಧಿಸಲು IHF ನವರ ನಿಯಮಾವಳಿಗಳನ್ನು ಪಾಲಿಸಬೇಕಾಗುತ್ತದೆ. ತಂಡಗಳ ತರಬೇತುದಾರರು ಇಂತಹ ಶಿಕ್ಷೆಗೆ ಒಳಪಡಬೇಕಾಗಬಹುದು. ಕೆಂಪು ಕಾರ್ಡ್ ತೋರಿಸಿದ್ರೆ ಏನ್ ಗೊತ್ತಾ, ಆಟದಿಂದಲೇ ಹೊರಗಾಗ್ತಾರೆ. ಅಥವಾ ನಿಮ್ಮ ಯಾವ ತಂಡದ ಮ್ಯಾನೇಜರ್ ಟೀಮ್ ಅವರು ಹಂಗಾಡು ಹಿಂಗಾಡು ಅಂತ ಹೊರಗಡೆ ಇದು ಮಾಡಿರ್ತಾರೆ, ಅವರು ಅತಿರೇಕದ ತೊಂದರೆ ಮಾಡಿದ್ರೆ ಅವ್ರಿಗೂ ಕೆಂಪು ಕಾರ್ಡ್ ತೋರಿಸಿ ಕ್ರೀಡಾಂಗಣದಿಂದಲೇ ಅವ್ರನ್ನ ಆಟ ಮುಗಿಯುವವರೆಗೂ
ಹೊರಗಿದಂಥ ಶಿಕ್ಷೆಗಳು ಕೂಡ ಇಲ್ಲಿ ಹಳದಿ ಕಾರ್ಡು ಮತ್ತು ಕೆಂಪು ಕಾರ್ಡನ್ನು ತೋರಿಸಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ಈ ಬ್ಯಾಟ್ಬಾಲ್ ತಂಡದ ಇತಿಹಾಸ, ಯಾವ ರೀತಿ ಆಡಬೇಕು, ಬಾಲಿನ ಅಳತೆ ಏನು, ಹಾಗೂ ಅದರ ಜನಪ್ರಿಯತೆ, ಆಟದ ನಿಯಮಗಳು, ಯಾವ ರೀತಿ ಆ ಆಟಗಾರನ ಗುಣಲಕ್ಷಣಗಳು ಇರಬೇಕು, ಯಾವ ರೀತಿ ಆಡಬೇಕು, ಯಾವ ರೀತಿ ಆಟದ ಸಮಯದಲ್ಲಿ ತೊಂದರೆ ಪಡಿಸಿದ್ರೆ ಅವರಿಗೆ ಪೆನಾಲ್ಟಿ ಅನ್ನೋ ಶಿಕ್ಷೆಯನ್ನು ಕೊಡುವುದು, ಆ ಕಾರ್ಡ್ಗಳ ತೋರಿಸುತ್ತಾರೆ. ಹಳದಿ ಕಾರ್ಡ್ ಮತ್ತು ಕೆಂಪು ಕಾರ್ಡ್ಗಳ ನಿಯಮ ಏನು ಅನ್ನೋದನ್ನ ಈ ತರಗತಿಯಲ್ಲಿ ನೋಡಿ ವಿದ್ಯಾರ್ಥಿಗಳೇ. ಇನ್ನು ಈ ಪಾಠದಲ್ಲಿ ಬರುವಂತಹ ಈ ಅಭ್ಯಾಸಗಳು, ಬಿಟ್ಟಸ್ಥಳ ಸೂಕ್ತ ಪದಗಳನ್ನು ತುಂಬಿರಿ, 2-3 ವಾಕ್ಯಗಳಲ್ಲಿ ಬರೆಯಿರಿ ಮತ್ತು ಹೊಂದಿಸಿ ಬರೆಯಿರಿ. ಇವುಗಳನ್ನು ನೀವು ತಮ್ಮ ನೋಟ್ಸ್ನಲ್ಲಿ ಬರೀಬೇಕು. ಈ ಪಾಠವನ್ನು ಸಹ ನೀವು ಓದ್ಕೋಬೇಕು ಚೆನ್ನಾಗಿ ಅಂತೇಳಿ ತರಗತಿಯನ್ನು